ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹೊಸ ದಿನ ಹೊಸ ವೈಬ್. ಇವತ್ತಿನ ಡೇ ಸ್ಟಾರ್ಟ್ ಆಗಿದ್ದೆ ಕಿಚನಿಂದ. ಸೋರೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತಿದ್ದೆ. ಆ್ಯಕ್ಚುಲಿ ನನಗೆ ಮದುವೆ ಮುಂಚೆ ಒಂದು ಚೂರು ಅಂದರೆ ಚೂರು ಅಡುಗೆ ಬರ್ತಿರ್ಲಿಲ್ಲ. ನಾನು ಮದುವೆ ಆದಮೇಲೆ ಅಡುಗೆ ತಿಂಡಿ ಎಲ್ಲ ಕಲ್ತಿದ್ದು. ಆಲ್ಮೋಸ್ಟ್ ನಾನು ಕಲ್ತಿದ್ದೆ ಯೂಟ್ಯೂಬ್ ನೋಡಿ. ತಿಂಡಿ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಎಲ್ಲನೂ ಯೂಟ್ಯೂಬಲ್ಲೇ ಕಲ್ತಿದ್ದು. ಎಲ್ಲೋ ಒಂದೊಂದು ಸಲ ಅಮ್ಮಂಗೆ ಅಕ್ಕಂಗೆ ಕಾಲ್ ಮಾಡಿ ಕೇಳ್ತಿದ್ದೆ, ಯಾವುದಾದ್ರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ. ನಾನ್ ವೆಜ್ ಸೂಪರಾಗಿ ಮಾಡ್ತೀನಿ, ಬಟ್ ವೆಜ್ಜು ಈಗಲೂ ಕೂಡ ಮಾಡೋಕ್ಕೆ ಬರಲ್ಲ. ಸಾಂಬಾರುಗಳು ಮಾಡೋಕ್ಕೆ ಬರಲ್ಲ, ಇನ್ನೆಲ್ಲನೂ ಮಾಡ್ತೀನಿ. ತಿಂಡಿ ಎಲ್ಲ, ಸಾಂಬಾರನ್ನು ಮಾಡೋಕ್ಕೆ ಬರಲ್ಲ. ತಿಂಡಿ ಮಾಡ್ತಾನೆ ನಾನು ಆಲ್ಮೋಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲ ಆಮೇಲೆ ತುಂಬ ರಿಸ್ಕ್ ಆಗುತ್ತೆ ಅಂತ. ಹಾಗೆಲ್ಲ ನನಗೆ ರೊಟ್ಟಿ ಮಾಡೋದು ತುಂಬ ಕಷ್ಟ ಅನಿಸ್ತಿತ್ತು. ಬಟ್ ಇವಾಗ ಕಲಿತ ಮೇಲೆ ಈಸಿ ಅನಿಸುತ್ತೆ. ರೊಟ್ಟಿನೇ ಈಸಿ ಅನಿಸುತ್ತೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಅಪ್ಪನೂ ಅಷ್ಟೇ, ಒಂದೊಂದ್ಸಲ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಚೆನ್ನಾಗಿಲ್ಲ ಅಂತ ತಿಂದಲೇ ಇರೋದು ಅದೆಲ್ಲ ಮಾಡಲ್ಲ. ತಿಂತಾರೆ, ಹಿಂಗಲ್ಲ ಹಿಂಗೆ ಇದು ಸರಿ ಮಾಡ್ಕೊ ಅಂತ ಹೇಳ್ತಾರೆ. ಅವರಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದು ಅಡುಗೆ ಮನೇಲಿ ಪಾತ್ರೆ ಎಲ್ಲ ಇತ್ತು. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿದೆ. ಆಲ್ಮೋಸ್ಟ್ ನಾನು ತಿಂಡಿ ಆದ ತಕ್ಷಣವೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಮೆಸ್ಸಿ ಇಟ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ. ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಬಿಟ್ರೆ ನನಗೆ ಯಾವ ಕೆಲಸನೂ ರಿಸ್ಕ್ ಅನಿಸಲ್ಲ. ಸೊ ಅದಕ್ಕೆ ಫಸ್ಟ್ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಳ್ಳೋದು. ನನಗೆ ಆ್ಯಕ್ಚುಲಿ ಅವಾಗ ಪಾತ್ರೆ ತೊಳೆದ್ರೆ ಶೀತ ಆಗೋದು. ಮದುವೆ ಮುಂಚೆ ಏನಾದರೂ ತಣ್ಣೀರು ಮುಟ್ಟಿದ್ರೆ ಶೀತ ಆಗೋದು. ಬಟ್ ಇವಾಗ ಅಡ್ಜಸ್ಟ್ ಆಗಿದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ಒಂದು ಗ್ಲಾಸ್ ಕಾಫಿ ಕುಡ್ದು ಊಟಕ್ಕೆ ಮುದ್ದೆ ಮಾಡಿದ್ದೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಪೂಜೆ ಮಾಡಿದೆ. ಆಲ್ಮೋಸ್ಟ್ ನಾನು ಸಂಜೆನೇ ಪೂಜೆ ಮಾಡೋದು. ಮಾರ್ನಿಂಗ್ ಅಷ್ಟು ಮಾಡಲ್ಲ, ರೇರು, ಎಲ್ಲೋ ಒಂದೊಂದು ದಿನ ಮಾಡ್ತೀನಿ. ಸಂಜೆ ಮಾತ್ರ ಕಂಪಲ್ಸರಿ. ಏನಾದರೂ ಮಾಡೋಂಗಿಲ್ಲ ಅಂದರೆ ಮಾಡಲ್ಲ, ಬಟ್ ಕಂಪಲ್ಸರಿ ಸಂಜೆ ಮಾಡೇ ಮಾಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ನೈಟ್ ಒಂದು ರಿಸೆಪ್ಷನ್ ಇತ್ತು. ಯಾರ್ದು ರಿಸೆಪ್ಷನ್, ಎಲ್ಲಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.